ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ MS ಕುಚ್ಚು ಕ್ರಿಯೇಷನ್ಸ್. ಫ್ರೆಂಡ್ಸ್, ನಾನು ಇವತ್ತೊಂದು ಸಿಂಪಲ್ ಡಿಸೈನ್ ಸ್ವಲ್ಪ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಆ ರೀತಿ ಒಂದು ಡಿಸೈನ್ ತೋರಿಸ್ತಿದ್ದೀನಿ. ಮತ್ತು ಕ್ವಿಕ್ಕಾಗೂ ಮುಗಿಯುತ್ತೆ, ಟೈಮ್ ಏನು ತೊಗೊಳ್ಳಲ್ಲ ಜಾಸ್ತಿ, ಕ್ವಿಕ್ಕಾಗೂ ಮುಗಿಯುತ್ತೆ ಆ ರೀತಿ ಡಿಸೈನ್ನ ತೋರಿಸ್ತಿದ್ದೀನಿ. ಮತ್ತು ಅದಕ್ಕೆ ಯೂಸ್ ಮಾಡ್ತಿರೋದು ಬೀಡ್ ಬಂದು ಕ್ರಿಸ್ಟಲ್ ತೊಗೊಂಡಿದ್ದೀನಿ. ನೀವು ಇದರಲ್ಲಿ ರೌಂಡ್ ಬೀಡ್ ಯಾವುದಾದ್ರೂ ತೊಗೋಬೋದು. ಗೋಲ್ಡ್ ಬೀಡನ್ನ ನಾನು ಇವತ್ತು ಕ್ರಿಸ್ಟಲ್ ಯೂಸ್ ಮಾಡ್ತಿದ್ದೀನಿ. ಇದೇ ಸೈಜ್ ಇರಲಿ, ತೀರಾ ದಪ್ಪ ಸಣ್ಣ ಬೇಡ, ಇದೇ ಸೈಜ್ ಇರಲಿ. ನೀವು ಬೇಕಾದರೆ ರೌಂಡ್ ಬೀಡ್ ತೊಗೋಬೋದು. ಮತ್ತು ನೆಕ್ಸ್ಟು ಇದು ಒಂದು ಬೀಡ್ ಆದಮೇಲೆ ಈ ರೀತಿ ಬೀಡ್ ಕೂಡ ಯೂಸ್ ಮಾಡ್ತಿದ್ದೀನಿ. ಇದು 2.5 mm ಬೀಡ್, ಇದು ಸ್ಮಾಲ್ ಸೈಜು. ಈ ರೀತಿ ಬೀಡ್ ಕೂಡ ಯೂಸ್ ಮಾಡ್ತಿದ್ದೀನಿ. ಈ 2 ಬೀಡ್ ಹಾಕಿ ಇವತ್ತು ನಾನು ಡಿಸೈನ್ನ ಹಾಕ್ತಿರೋದು. ಮತ್ತು 6 ಎಳೆ ಥ್ರೆಡ್ ತೊಗೊಂಡಿದ್ದೀನಿ. ನೀಡಲ್ ನಂಬರ್ 9. ಫ್ರೆಂಡ್ಸ್, ನಾನು ಇವತ್ತು ಹಾಕ್ತಿರೋದು ಸ್ಯಾಂಪಲ್ ಡಿಸೈನು. ಡಿಸೈನ್ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಫಸ್ಟಿಗೆ ನಾನೊಂದು ಸಿಂಗಲ್ ಕ್ರೋಶ ಮಾಡ್ಕೋತಿದ್ದೀನಿ. ಇಲ್ಲಿ ಒಂದು ಸಿಂಗಲ್ ಕ್ರೋಶ ಆಗಿದೆ. ಒಂದು ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಇನ್ನೊಂದು ಸಿಂಗಲ್ ಕ್ರೋಶನ ಮಾಡ್ಕೋತಿದ್ದೀನಿ. ಮತ್ತು ನಾನಿಲ್ಲಿ 2 ಸಿಂಗಲ್ ಕ್ರೋಶನ ಮಾಡ್ಕೊಂಡಿದ್ದೀನಿ. 2 ಸಿಂಗಲ್ ಕ್ರೋಶ ಆದಮೇಲೆ ನಾನಿಲ್ಲಿ 5 ಚೈನ್ ಹಾಕೋತೀನಿ. 2 3 4 5 ಚೈನ್ ಹಾಕೋತಿದ್ದೀನಿ. 5 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸಿಂಗಲ್ ಕ್ರೋಶ, ಈ ರೀತಿ ಒಂದು ಸಿಂಗಲ್ ಕ್ರೋಶ ಆದಮೇಲೆ ಈ ರೀತಿ ನಾನು ಕ್ರಿಸ್ಟಲ್ನ ತೊಗೋತಿದ್ದೀನಿ. ಕ್ರಿಸ್ಟಲ್ನ ಥ್ರೆಡ್ಡಿಗೆ ತುರಿಸಿ ಬೀಡ್ ಲಾಕ್ ಮಾಡ್ಕೋತಿದ್ದೀನಿ. ಬೀಡ್ ಲಾಕ್ ಆದಮೇಲೆ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸಿಂಗಲ್ ಕ್ರೋಶ. ಇಲ್ಲೂ ಒಂದು ಸಿಂಗಲ್ ಕ್ರೋಶ ಆಗಿದೆ. ಸಿಂಗಲ್ ಕ್ರೋಶ ಆದಮೇಲೆ ನಾನು ಮತ್ತೆ 5 ಚೈನ್ ತೊಗೋತಿದ್ದೀನಿ. 3 4 5 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸಿಂಗಲ್ ಕ್ರೋಶ. ಫ್ರೆಂಡ್ಸ್, ನೀವು ಆದಷ್ಟು ಈಗ ಕಲಿತಿರೋರಾದರೆ ನೀವು ಚೈನ್ ಹಾಕೊಂಡಾಗ ಮುಂದೆ ಹಾಕೊಳ್ಳೋದಾಗಲಿ ಆ ರೀತಿ ಮಾಡಬೇಡಿ. ಸ್ವಲ್ಪ 1 ಡ್ರಾಪ್ ಹಿಂದೆ ಹಾಕೊಂಡ್ರೂ ಪರವಾಗಿಲ್ಲ, ಚೈನ್ ಡಿಸ್ಟೆನ್ಸ್ ನೋಡ್ತಿರಲ್ಲ ಆವಾಗ ಮುಂದೆ ಹಾಕೊಳ್ಳೋವಂಥ ಕೆಲಸ ಮಾಡಬೇಡಿ. ಆವಾಗ ಸೀರೆ ಏನಾಗುತ್ತೆ, ಸೊಕ್ಕು ಬರುತ್ತೆ. ಸೀರೆ ಸೊಕ್ಕು ಬಂದಾಗ ಡಿಸೈನ್ ಬಂದು ಚೆನ್ನಾಗಿ ಕಾಣಿಸಲ್ಲ, ಫಿನಿಶಿಂಗ್ ಕೂತ್ಕೊಳ್ಳಲ್ಲ. ಹಾಗಾಗಿ ನೀವು ಆದಷ್ಟು ಈಗ ಕಲಿತಿರೋರು 1 ಡ್ರಾಪ್ ಹಿಂದೆನೇ ಆದರೂ ಪರವಾಗಿಲ್ಲ, ಆ ರೀತಿ ಹಾಕ್ಕೊಳ್ಳಿ. ಇದು ಎಲ್ಲಿಗೆ ಬರುತ್ತೆ ಅಲ್ಲೂ ನೋಡಿ ಒಂದು ಸಿಂಗಲ್ ಕ್ರೋಶ. ಮತ್ತು 5 ಚೈನ್ 1 2 3 4 5 ಚೈನ್ ಹಾಕಿ ನೋಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ. ನೀವು ಈ ರೀತಿ ತೊಗೊಂಡ್ರೆ, ನನಗೆ ತೋರಿಸ್ತಿದ್ದೀರ ಅಷ್ಟೇ ನೋಡಿ, ಈ ರೀತಿ ತೊಗೊಂಡ್ರೆ ಈ ಸೀರೆ ಬಂದು ನೋಡಿ ಹೀಗೆ ಓಪನ್ ಕಾಣಿಸುತ್ತೆ. ಸ್ವಲ್ಪ ಆವಾಗ ಏನಾಗುತ್ತೆ, ಸೀರೆ ಬಂದು ತುಂಡ ರೀತಿ ಆಗುತ್ತೆ ಸೆರ್ಗ್ ಬಂದು. ಆವಾಗ ಡಿಸೈನ್ ಚೆನ್ನಾಗಿ ಕಾಣಿಸಲ್ಲ, ಹಿಡಿದು ನೋಡಿದಾಗ ಸೊಕ್ಕು ರೀತಿ ಬಂದಿರುತ್ತೆ ನೋಡಿ. ಎಲ್ಲಿಗೆ ಬರುತ್ತೆ ಬೇಕಾದ್ರೆ 1 ಡ್ರಾಪ್ ಹಿಂದೆನೇ ತೊಗೊಬಿಡಿ, ಇಲ್ಲ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಅಂದರೆ ಅಲ್ಲಿಗೆ ತೊಗೊಳ್ಳಿ ಒಂದು ಸಿಂಗಲ್ ಕ್ರೋಶ ಆದಮೇಲೆ ನಾನು ಈ ರೀತಿ ಬೀಡನ್ನ ತೊಗೋತಿದ್ದೀನಿ. ಬೀಡನ್ನ ಥ್ರೆಡಿಗೆ ತೋರಿಸ್ಕೊಂಡು ಬೀಡ್ ಲಾಕ್ ಮಾಡ್ಕೋತೀನಿ. ಬೀಡ್ ಲಾಕ್ ಆದಮೇಲೆ ಮತ್ತೆ ಎಲ್ಲಿಗೆ ಬರುತ್ತೆ ಅಲ್ಲ ನೋಡಿ ಒಂದು ಸಿಂಗಲ್ ಕ್ರೋಶ. ಮತ್ತು 2 3 4 5 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲ ನೋಡಿ ಒಂದು ಸಿಂಗಲ್ ಕ್ರೋಶ. ಮತ್ತು ಒಂದು ಬೀಡನ್ನ ಥ್ರೆಡಿಗೆ ತೋರಿಸಿ ಬೀಡ್ ಲಾಕ್ ಮಾಡ್ಕೋತೀವಿ. ಬೀಡ್ ಲಾಕ್ ಆದಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸಿಂಗಲ್ ಕ್ರೋಶ. ಫ್ರೆಂಡ್ಸ್, ಇದು ಸ್ಯಾಂಪಲ್ ಡಿಸೈನ್ ಆಗಿರೋದ್ರಿಂದ ಇದೇ ರೀತಿ ನಾನು ಒಂದಷ್ಟು ದೂರ ಹಾಕಿ ತೋರಿಸ್ತೀನಿ. ಫ್ರೆಂಡ್ಸ್, ಈ ರೀತಿ ಬೇಸ್ ಚೈನ್ ಬಂದು ಮುಗ್ದಿದೆ ನೋಡಿ, ಇಷ್ಟೇ. ಏನು 5 ಚೈನ್ ಹಾಕ್ಕೊಂಡು ಒಂದು ಸಿಂಗಲ್ ಕ್ರೋಶ, ಒಂದು ಬೀಡು, ಒಂದು ಸಿಂಗಲ್ ಕ್ರೋಶ, 5 ಚೈನ್, ಇದೇ ರೀತಿ ಪೂರಾ ಸಾರಿ ಇದೇ ರೀತಿ ಕಂಟಿನ್ಯೂ ಮಾಡ್ಕೋಬೇಕಾಗುತ್ತೆ. ಫಸ್ಟ್ ಸ್ಟೆಪ್ಪು. ನೆಕ್ಸ್ಟ್ ಸ್ಟೆಪ್ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ನೆಕ್ಸ್ಟ್ ಸ್ಟೆಪ್ಗೆ ನಾನಿಲ್ಲಿ ಸೇಮ್ ಕಲರ್ ಥ್ರೆಡ್ಡೇ ತೊಗೊಂಡಿದ್ದೀನಿ. ಸ್ಟಾರ್ಟಿಂಗು ಇಲ್ಲಿ 2 ಸಿಂಗಲ್ ಕ್ರೋಶ ಮಾಡಿದ್ನಲ್ಲ ಆ ಜಾಗದಲ್ಲೇ ಹೋಗಿ ಮತ್ತೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೋತಿದ್ದೀನಿ. ಒಂದು ಸಿಂಗಲ್ ಕ್ರೋಶ ಆಗಿದೆ. ಒಂದು ಸಿಂಗಲ್ ಕ್ರೋಶ ಆದಮೇಲೆ ಈ 5 ಚೈನ್ ಗ್ಯಾಪ್ ಏನಿದೆ ಅಲ್ಲಿ ಹೋಗಿ ಸಿಂಗಲ್ ಕ್ರೋಶ ಮಾಡ್ಕೋತಿದ್ದೀನಿ.
ನಾನಿಲ್ಲಿ ಒಟ್ಟು 3 ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋತಿದ್ದೀನಿ. 2 3 3 ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋತಿದ್ದೀನಿ. 3 ಸಿಂಗಲ್ ಕ್ರೋಶ ಆದಮೇಲೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಈ ನೆಕ್ಸ್ಟ್ 5 ಚೈನ್ ಗ್ಯಾಪ್ ಏನಿದೆ ಅಲ್ಲಿ ಹೋಗಿ ಥ್ರೆಡ್ ತರಬೇಕಾಗುತ್ತೆ. ಥ್ರೆಡ್ ತಂದರೆ 3 ಆಗುತ್ತೆ. 3ರಲ್ಲಿ 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ. ಇಲ್ಲಿ ಒಂದು ನಾನು ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಡಬಲ್ ಕ್ರೋಶ ಆದಮೇಲೆ ನಾನಿಲ್ಲಿ 3 ಚೈನ್ ಹಾಕೋತಿದ್ದೀನಿ. 3 ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಈ ಡಬಲ್ ಕ್ರೋಶ ಏನು ಹಾಕಿದ್ದೀವಿ ಆ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತರಬೇಕಾಗುತ್ತೆ. ಈ ರೀತಿ 3 ಆಗುತ್ತೆ. 3 ಕೂಡ ನಾನು ನೀಡಲಲ್ಲೇ ತೊಗೋತಿದ್ದೀನಿ. ನಾನು ಅದನ್ನು ಲಾಕ್ ಮಾಡ್ಕೋತಿಲ್ಲ, ನೀಡಲಲ್ಲೇ ಇಟ್ಕೋತಿದ್ದೀನಿ. ಇದು 3 ಆದಮೇಲೆ ಮತ್ತೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಇದೇ ಡಬಲ್ ಕ್ರೋಶ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತಂದರೆ ಮತ್ತೆ 3 ಆಗುತ್ತೆ. ಇಲ್ಲಿ ನಾನು ಆ ರೀತಿ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಈ ಗ್ಯಾಪಲ್ಲಿ ಹೋಗಿ ಥ್ರೆಡ್ ಏನು ತರ್ತಿದ್ದೀನಿ ಅದೇ ರೀತಿ 4 ಸರಿ ಮಾಡ್ಕೋತೀನಿ. 4 ಸರಿನೂ ಕೂಡ ನಾನು ಥ್ರೆಡಲ್ಲೇ ಇಟ್ಕೋತೀನಿ. 2 ಸರಿ ಆಗಿದೆ, 3 4 ಇಲ್ಲಿ ನೋಡಿ 4 ಸರಿ ಆಗಿದೆ. 4 ಸರಿ ಆದಮೇಲೆ ನಾನಿಲ್ಲಿ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು 4 ಒಳಗಡೆನೂ ಕೂಡ ನಾನು ಒಟ್ಟಿಗೆ ತೊಗೋತಿದ್ದೀನಿ. ಒಟ್ಟಿಗೆ ತೊಗೊಂಡು ಅದನ್ನು ಲಾಕ್ ಮಾಡ್ಕೋತಿದ್ದೀನಿ. ನೋಡಿ ಇಲ್ಲಿ ನಾನು ಹಾಕೋತಿರೋದು ಒಂದು ಪಫ್ ಡಿಸೈನ್. ನೋಡಿ ಈ ರೀತಿ ಪಫ್ ಡಿಸೈನ್ ಹಾಕ್ಕೊಂಡಿದ್ದೀನಿ. ಮತ್ತು ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಇದೇ 5 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತಂದರೆ 3 ಆಗುತ್ತೆ. 3ರಲ್ಲಿ 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ. ಇಲ್ಲಿ ಒಂದು ಡಬಲ್ ಕ್ರೋಶ. ಡಬಲ್ ಕ್ರೋಶ ಆದಮೇಲೆ ಮತ್ತೆ 3 ಚೈನ್ ಹಾಕ್ಕೊಂಡಿದ್ದೀನಿ. 3 ಚೈನ್ ಆದಮೇಲೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಇಲ್ಲೇನು ಡಬಲ್ ಕ್ರೋಶ ಹಾಕಿದ್ದೀವಿ ಆ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತರಬೇಕಾಗುತ್ತೆ. ಆ ಥ್ರೆಡ್ನ ನಾನು ನೀಡಲಲ್ಲೇ ಇಟ್ಕೊಂಡಿದ್ದೀನಿ. ನೋಡಿ 1 ಸರಿ ಆಗಿದೆ, 2 ಸರಿ, 3 ಸರಿ, 4 ಸರಿ. ನೋಡಿ 4 ಸರಿನೂ ಕೂಡ ನಾನು ಇದೇ ರೀತಿ ಇಟ್ಕೊಂಡಿದ್ದೀನಿ. ಈಗ ಒಂದು ಸರಿ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಗ್ಯಾಪ್ ಒಳಗಡೆ ಒಟ್ಟಿಗೆ ಹೋಗಿ ಥ್ರೆಡ್ ತರಬೇಕಾಗತ್ತೆ. ಥ್ರೆಡ್ ತಂದರೆ ಅದು ಒಂದು ಮತ್ತು ಥ್ರೆಡ್ ತೊಗೊಂಡು ಲಾಕ್. ನೋಡಿ ಇದು ಒಂದು ಪಫ್. ಇದೇ ರೀತಿ ಪಫ್ನ ಇದರೊಳಗಡೆ 5 ಫಿಲ್ ಮಾಡ್ಕೋಬೇಕಾಗುತ್ತೆ. ಫಿಲ್ ಮಾಡಿ ತೋರಿಸಿ ಯಾವ ರೀತಿ ಕಾಣಿಸುತ್ತೆ ಅಂತ. ಫ್ರೆಂಡ್ಸ್ ಇಲ್ಲಿ 5 ಪಫ್ಗಳನ್ನ ಫಿಲ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾ 5 ಚೈನ್ ಹಾಕಿದ್ವಿ ಆ ಗ್ಯಾಪಲ್ಲಿ ಹೋಗಿ ಎತ್ತಿ ಫಿಲ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಆದಮೇಲೆ ನಾನಿಲ್ಲಿ ನೆಕ್ಸ್ಟ್ 5 ಚೈನ್ ಗ್ಯಾಪ್ ಇದೆಯಲ್ಲ ಇಲ್ಲಿ ಹೋಗಿ ನಾನು 3 ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋತೀನಿ. 1 2 3 ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಂಡಿದ್ದೀನಿ. ಈ ರೀತಿ ಕಾಣಿಸುತ್ತೆ. ನೆಕ್ಸ್ಟು ಕೂಡ ಅಲ್ಲಿ 3 ಸಿಂಗಲ್ ಕ್ರೋಶ ಆದಮೇಲೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ನೆಕ್ಸ್ಟು 5 ಚೈನ್ ಗ್ಯಾಪ್ ಇದೆಯಲ್ಲ ಇಲ್ಲಿ ಅಲ್ಲಿ ಹೋಗಿ ಥ್ರೆಡ್ ತರಬೇಕಾಗುತ್ತೆ. ಥ್ರೆಡ್ ತಂದರೆ 3 ಆಗುತ್ತೆ. 3ರಲ್ಲಿ 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ. ಇಲ್ಲೂ ಕೂಡ ನಾನು ಒಂದು ಡಬಲ್ ಕ್ರೋಶ ಆದಮೇಲೆ 3 ಚೈನ್ ಹಾಕೋತಿದ್ದೀನಿ. 3 ಚೈನ್ ಆದಮೇಲೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಈ ಏನು ಡಬಲ್ ಕ್ರೋಶ ಗ್ಯಾಪ್ ಇದೆ ಅಲ್ಲಿ ಹೋಗಿ ಥ್ರೆಡ್ ತರಬೇಕಾಗುತ್ತೆ. ಥ್ರೆಡ್ ತಂದು ಅದು 3 ಕೂಡ ಒಟ್ಟಿಗೆ ಇಟ್ಕೋಬೇಕಾಗುತ್ತೆ. ನೆಕ್ಸ್ಟ್ ಮತ್ತೆ ಅದೇ ರೀತಿ ನಾನು 4 ಸರಿ ಮಾಡ್ಕೋತೀನಿ. 3 4 ಸರಿನೂ ಆಗಿದೆ. 4 ಸರಿ ಆದಮೇಲೆ ಮತ್ತೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಈ 4 ಒಳಗಡೆನೂ ಕೂಡ ಒಟ್ಟಿಗೆ ತಂದು ಅದನ್ನು ಲಾಕ್ ಮಾಡ್ಕೋಬೇಕು. ನೋಡಿ ಪಫ್ ಇದೇ ರೀತಿ ಇಲ್ಲಿ ಏನು ಫಿಲ್ ಮಾಡಿದ್ದೀವಿ 5 ಪಫ್ಗಳನ್ನ ಅದೇ ರೀತಿ ನಾನು ಇಲ್ಲಿ ಲಾಸ್ಟ್ ಎಂಡ್ವರೆಗೂ ಇಲ್ಲೂ ಬರುತ್ತೆ ಇಲ್ಲಿವರೆಗೂ ನಾನು ಮುಗಿಸ್ಕೋತೀನಿ. ಫ್ರೆಂಡ್ಸ್ ಇಲ್ಲಿ ಏನು 5 ಚೈನ್ ಗ್ಯಾಪ್ ಒಳಗಡೆ ಪಫ್ನ ಫಿಲ್ ಮಾಡ್ಕೊಂಬರ್ತಿದ್ವಿ ಅದು ಮುಗ್ದಿದೆ. ನೋಡಿ ಈ ರೀತಿ ಕಾಣಿಸುತ್ತೆ. ಸಿಂಪಲಾಗಿ ಇಷ್ಟೇ ಸಾಕು ಅಂದರೆ ಇದು ಕೂಡ ಇಲ್ಲಿ ಕುಚ್ಚು ಕಟ್ಕೊಂಡು ಇಷ್ಟಕ್ಕೆ ಬಿಡ್ಕೋಬೋದು. ಈಗ ಇದ್ರ ಮೇಲ್ಗಡೆ ಸ್ವಲ್ಪ ಡಿಸೈನ್ ಸ್ವಲ್ಪ ಗ್ರ್ಯಾಂಡ್ ಆಗಿರಲಿ ಅಂದರೆ ಇದ್ರ ಮೇಲೆ ಕಂಟಿನ್ಯೂ ಮಾಡ್ಬೋದು. ಈಗ ಇದ್ರ ಮೇಲ್ಗಡೆ ಯಾವ ರೀತಿ ಬರುತ್ತೆ ಅಂತ ತೋರಿಸ್ತೀನಿ. ಫ್ರೆಂಡ್ಸ್ ಈಗ ನಾನು ನೆಕ್ಸ್ಟ್ ಸ್ಟೆಪ್ಗೆ ಥ್ರೆಡ್ ಕಲರ್ ಚೇಂಜ್ ಮಾಡ್ಕೊಂಡಿದ್ದೀನಿ. ಅದು ಕೂಡ 6 ಎಳೆ ಇದೆ. ಇಲ್ಲಿ ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ವಲ್ಲ ಆ ಗ್ಯಾಪಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ, ಇಲ್ಲಿ ಒಂದು ಸಿಂಗಲ್ ಕ್ರೋಶ ಆದಮೇಲೆ ಈ 5 ಚೈನ್ ಗ್ಯಾಪಲ್ಲಿ ಹೋಗಿ 2 ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕಾಗುತ್ತೆ. 2
ಸಿಂಗಲ್ ಕ್ರೋಶ. 2 ಸಿಂಗಲ್ ಕ್ರೋಶ ಆದಮೇಲೆ ಇಲ್ಲಿ ನೋಡಿ ಈ ಪಫಲ್ಲಿ 3 ಚೈನ್ ಹಾಕ್ಕೊಂಡಿದ್ವಲ್ಲ ಅದು ಗ್ಯಾಪ್ ಕಾಣಿಸುತ್ತೆ, ಈ ರೀತಿ ಗ್ಯಾಪ್ ಕಾಣಿಸುತ್ತೆ. ಆ ಗ್ಯಾಪಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕಾಗುತ್ತೆ. ಅಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ 1 2 3 3 ಚೈನ್ನ ಹಾಕ್ಕೊಂಡು ನಾನು ಇದೇ ಗ್ಯಾಪಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೋತಿದ್ದೀನಿ ನೋಡಿ. ಈ ಪಫ್ ಏನಿದೆ ಅಲ್ಲಿ 3 ಚೈನ್ ಏನಿದೆ ಅದ್ರ ಮಧ್ಯದಲ್ಲಿ ಹೋಗಿ ಸಿಂಗಲ್ ಕ್ರೋಶ ಹಾಕ್ಕೊಂಡು 3 ಚೈನ್ ಹಾಕ್ಕೊಂಡು ಮತ್ತೆ ಅದೇ ಜಾಗದಲ್ಲಿ ಸಿಂಗಲ್ ಕ್ರೋಶ. ಮತ್ತು ನೆಕ್ಸ್ಟು ಈ 2 ಪಫ್ ಮಧ್ಯದಲ್ಲಿ ಗ್ಯಾಪ್ ಇದೆಯಲ್ಲ ಅಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೋತಿದ್ದೀನಿ. ಅಲ್ಲಿ ಸಿಂಗಲ್ ಕ್ರೋಶ ಆದಮೇಲೆ ನೆಕ್ಸ್ಟ್ ಮತ್ತೆ ಸೇಮ್ ಈ 3 ಚೈನ್ ಗ್ಯಾಪ್ ಏನಿದೆ ಪಫ್ ಮೇಲ್ಗಡೆ ಅಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ, ಮತ್ತು 3 ಚೈನ್ ಮತ್ತು ಸಿಂಗಲ್ ಕ್ರೋಶ. ಇಲ್ಲಿ 2 ಪಫ್ ಮೇಲೆ ಈ ರೀತಿ ಫಿಲ್ ಮಾಡೋದಲ್ಲ. ನೆಕ್ಸ್ಟ್ ಮತ್ತೆ ಈ 2 ಪಫ್ ಮಧ್ಯದಲ್ಲಿ ಇದೆಯಲ್ಲ ಅಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ. ನೆಕ್ಸ್ಟ್ ಈ ಪಫ್ ಮೇಲ್ಗಡೆ 3 ಚೈನ್ ಹಾಕಿದ್ದೀವಲ್ಲ ಆ ಗ್ಯಾಪ್ ಇದೆಯಲ್ಲ ಅಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ, ಮತ್ತು ಒಂದು ಚೈನ್ ಆದಮೇಲೆ ಈ ರೌಂಡ್ ಬೀಡ್ ಏನು ತೋರಿಸ್ತೀನಿ ಸ್ಮಾಲ್ ಸೈಜ್ದು ಸ್ಮಾಲ್ ಸೈಜ್ ಬೀಡ್ ಇದೆಯಲ್ಲ ಇದು ಕೂಡ ಹೋಗಲ್ಲ. ಈ ಸ್ಮಾಲ್ ಸೈಜ್ ಬೀಡನ್ನ ಈ ರೀತಿ ನೀಡಲ್ಗೆ ಹಾಕ್ಕೊಂಡು ಥ್ರೆಡ್ಗೆ ತೂರಿಸ್ಕೋಬೇಕಾಗುತ್ತೆ. ಥ್ರೆಡ್ ತೂರಿಸಾದ್ಮೇಲೆ ಮತ್ತು ಬೀಡ್ ಲಾಕ್ ಆದಮೇಲೆ ಸೇಮ್ ಅದೇ ಗ್ಯಾಪಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ, ಸಿಂಗಲ್ ಕ್ರೋಶ ಆದಮೇಲೆ ನೆಕ್ಸ್ಟ್ 2 ಪಫ್ ಮಧ್ಯದಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ, ಮತ್ತು ನೆಕ್ಸ್ಟು ಕೂಡ ಈ ಪಫ್ ಮೇಲ್ಗಡೆ 3 ಚೈನ್ ಗ್ಯಾಪ್ ಏನಿದೆ ಅಲ್ಲಿ ಹೋಗಿ ಸಿಂಗಲ್ ಕ್ರೋಶ, 3 ಚೈನ್ ಆದಮೇಲೆ ಈ ಪಫ್ ಮೇಲ್ಗಡೆ ಒಂದು ಸಿಂಗಲ್ ಕ್ರೋಶ, ಈ ರೀತಿ ಸಿಂಗಲ್ ಕ್ರೋಶ. ಮತ್ತು ನೆಕ್ಸ್ಟ್ ಇವೆರಡು ಪಫ್ ಏನಿದೆ ಅದ್ರ ಮಧ್ಯದಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ, ಒಂದು ಸಿಂಗಲ್ ಕ್ರೋಶ. ನೆಕ್ಸ್ಟ್ ಈ 3 ಚೈನ್ ಗ್ಯಾಪ್ ಏನಿದೆ ಪಫ್ ಮೇಲ್ಗಡೆ ಅಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ, 3 ಚೈನ್, ಮತ್ತು ಅದೇ ಜಾಗದಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ. ನೋಡಿ ಈ ರೀತಿ ಬಂದಿದೆ ಡಿಸೈನ್, ಈಗ ಕಾಣಿಸ್ತಿದೆ. ನೆಕ್ಸ್ಟು ನಾನಿಲ್ಲಿ 5 ಚೈನ್ ಗ್ಯಾಪ್ ಏನಿದೆ ಆ ಜಾಗದಲ್ಲಿ ಹೋಗಿ 2 ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋತೀನಿ. ರೀತಿ 2 ಸಿಂಗಲ್ ಕ್ರೋಶ ಆಗಿದೆ. ಸಿಂಗಲ್ ಕ್ರೋಶ ಆದಮೇಲೆ ನೆಕ್ಸ್ಟ್ ಸೇಮ್ ಇದೇ ರೀತಿ ಈ ಪಫ್ ಮೇಲ್ಗಡೆ ಏನು 3 ಚೈನ್ ಕಾಣಿಸ್ತಿದೆಯಾ ಅದರೊಳಗಡೆ ಹೋಗಿ ಸೇಮ್ ಹಿಂದೆ ಡಿಸೈನೆಲ್ಲ ಹಾಕೋ ಬಂದ್ವಲ್ಲ ಅದೇ ರೀತಿ ಕಂಟಿನ್ಯೂ ಮಾಡಬೇಕಾಗುತ್ತೆ. ಒಂದು ಸಿಂಗಲ್ ಕ್ರೋಶ, 3 ಚೈನ್, ಒಂದು ಸಿಂಗಲ್ ಕ್ರೋಶ. ನೆಕ್ಸ್ಟ್ ಇವೆರಡು ಪಫ್ ಮಧ್ಯದಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ. ನೋಡಿ ಇಷ್ಟೇ ಈಸಿ. ಸೆಕೆಂಡ್ ಸ್ಟೆಪ್ ಬಂದು ಸಿಂಗಲ್ ಕ್ರೋಶ, ಸಿಂಗಲ್ ನಾಟ್ ಅಷ್ಟೇ. ಇದೇ ರೀತಿ ನಾನು ಇನ್ನೆರಡರ ಮೇಲೆ ಕಂಟಿನ್ಯೂ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ಇಲ್ಲಿ ಇಷ್ಟೇ ಡಿಸೈನು. ಇದು ಸ್ವಲ್ಪ ಬ್ಯಾಕ್ ಸೈಡ್ ಹೊಟ್ಟೋಗ್ಬಿಟ್ಟಿರುತ್ತೆ ಬೀಡು, ಅದನ್ನು ಸ್ವಲ್ಪ ಫ್ರಂಟ್ ಸೈಡ್ ಎಳ್ಕೊಳ್ಳಿ ಅಷ್ಟೇ. ರೀತಿ ನೋಡಿ ನಾನು ಲಾಸ್ಟಿಗೆ ಇಲ್ಲಿ ಸೇಮ್ ಅದೇ ರೀತಿ ಕಂಪ್ಲೀಟ್ ಮಾಡಿಕೊಂಡು ಆರ್ಚ್ ಮೇಲ್ಗಡೆ ಇದೇನು ಪಫ್ ಆರ್ಚ್ ಇದೆ ಅದ್ರ ಮೇಲ್ಗಡೆ ಕಂಪ್ಲೀಟ್ ಮಾಡಿಕೊಂಡು ಲಾಸ್ಟಿಗೆ ಇಲ್ಲಿ ಒಂದು 3 ಸಿಂಗಲ್ ಕ್ರೋಶ ಮಾಡಿಕೊಂಡು ಎಂಡ್ ಮಾಡಿಕೊಂಡು ಕುಚ್ಚೊಳಗಡೆ ಈ ರೀತಿ ಕಟ್ಕೊಂಡಿದ್ದೀನಿ. ಈ ರೀತಿ ಒಳಗಡೆ ಸೇರಿಸ್ಕೊಬಿಟ್ಟಿದ್ದೀನಿ. ನೀವು ಕುಚ್ಚಿದ್ರೆ ಆ ರೀತಿ ಒಳಗಡೆ ಸೇರಿಸ್ಕೊಬಿಡ್ಬೋದು. ವಿತೌಟ್ ಕುಚ್ಚಾದರೆ ನೀವು ಸ್ಟಿಕ್ ಮಾಡ್ಕೋಬೇಕಾಗತ್ತೆ. ಈಗ ಈ ರೀತಿ ತೋರಿಸ್ತೀನಿ ಫ್ರೆಂಡ್ಸ್. ಈ ರೀತಿ ಬಂದಿದೆ ಡಿಸೈನ್ ನೋಡಿ, ತುಂಬ ಚೆನ್ನಾಗಿದೆ. ಸ್ವಲ್ಪ ಡಿಸೈನ್ ಬಂದು ಸ್ವಲ್ಪ ಡಿಫ್ರೆಂಟಾಗಿದೆ ನೋಡಿ. ಈ ರೀತಿ
ಫ್ರೆಂಡ್ಸ್. ಮತ್ತು ಕುಚ್ಚು ಬಂದು ನಾನು 75 ಎಳೆ ತೊಗೊಂಡಿದ್ದೀನಿ. 1 to double ಮಾಡಿದ್ಮೇಲೆ 300 ಎಳೆ ಆಗುತ್ತೆ. ನೆಕ್ಸ್ಟ್ ರೇಟ್ ಬಂದು ನೀವು ಇದಕ್ಕೆ ಚಾರ್ಜಸ್ ಅಂದರೆ ಒಂದು 450ಇಂದ 500ವರೆಗೂ ತೊಗೋಬೋದು. ಇದು ಪಫ್ ಇರೋದ್ರಿಂದ ಟೈಮ್ ಹಿಡಿಯುತ್ತೆ. ನೀವು 450ವರೆಗೂ ತೊಗೋಬೋದು. ನೀವು ಚಾರ್ಜಸ್ನ ಯಾವತ್ತೂ ತೊಗೋಬೇಕಾದ್ರೆ ಟೈಮ್ ಮೇಲೆ ಡಿಪೆಂಡ್ ಮಾಡಿ ತೊಗೊಳ್ಳಿ. ಈಗ ಬಿಗಿನರ್ಸ್ಗಳಿಗೆ ಸ್ವಲ್ಪ ಟೈಮ್ ಜಾಸ್ತಿ ಇವತ್ತೇ ತೊಗೊಳುತ್ತೆ, ಆದರೆ ಅವರು ಬೇಗ ಮುಗಿಯುತ್ತೆ ಡಿಸೈನ್. ನಿಮಗೆ ಸ್ವಲ್ಪ ಕಲಿಯೋ ಪ್ರಾಕ್ಟೀಸ್ ಟೈಮಲ್ಲಿ ನಿಮಗೆ ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳುತ್ತೆ. ಕಲ್ತಿ ಆಗಲೇ ಆಗಿರೋರಿಗೆ ಬೇಗ ಹಾಕ್ಬೋದು, ಫಾಸ್ಟಾಗಿ ಹಾಕ್ಬೋದು. ಆ ರೀತಿ ಇರೋದ್ರಿಂದ ನೀವು ಇದು ನಮಗೆ ಒಂದು ಎಷ್ಟೊತ್ತಿಗೆ ಒಂದು 3 hours 3.5 hourಲ್ಲೆಲ್ಲ ಮುಗ್ದೋಗುತ್ತೆ. 450ಇಂದ 500ವರೆಗೂ ಚಾರ್ಜ್ ಮಾಡ್ಕೋಬೋದು. ಈ ರೀತಿ ಇದೆ ಡಿಸೈನ್. ಫ್ರೆಂಡ್ಸ್, ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.